ನೀವು ಶ್ರೀಮಂತರಾದ್ರೂ ಆಗಿರಿ, ಬಡವರಾದರೂ ಆಗಿರಿ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಇದ್ದೇ ಇರುತ್ತೆ. ಯಾರೋ ಶ್ರೀಮಂತರನ್ನ ನೋಡಿ ವಾವ್ ಅವ್ರು ಸುಖವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಲೈಫಲ್ಲಿ ಅಂದ್ಕೊಳ್ಳೋದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಮ್ಮ ಲೈಫ್ ಲಾಂಗ್ ಕಷ್ಟ ಸುಖಗಳಿರುತ್ತೆ, ಅದಕ್ಕೆ ನಾವು ಸ್ಟಡಿಯಾಗಿರಲೇಬೇಕು. ಇವತ್ತು ಖುಷಿಯಾಗಿರ್ತೀವಿ, ನಾಳೆ ದುಃಖದಲ್ಲಿರ್ತೀವಿ, ಇನ್ನೂ ವರ್ಕ್ ಪ್ರೆಷರ್ ಇರುತ್ತೆ, ಎಲ್ಲ ಇದ್ರೂ ಎಲ್ಲನೂ ಸಮಾನವಾಗಿ ತಗೊಂಡು ಹೋಗಬೇಕು ಅಂದರೆ ಭಗವದ್ಗೀತೆ ಓದಿ. ಭಗವದ್ಗೀತೆ ಇದನ್ನು ಖಂಡಿತವಾಗ್ಲೂ ನಿಮಗೆ ಕಲಿಸುತ್ತೆ ಅಂತಲೇ ಹೇಳ್ಬೋದು. ಆ ಅನುಭವ ಭಗವದ್ಗೀತೆ ಓದ್ದವ್ರಿಗೇ ಗೊತ್ತಾಗೋದು. ಭಗವಂತನ ನನಗೆ ಹೇಳ್ತಾ ಇದ್ರೆ ಭಗವಂತನ ಬಗ್ಗೆ ಹೇಳ್ತಾನೆ ಇರ್ತೀನಿ. ಮನುಷ್ಯರಿಗೆ ನಾವು ಅಂದ್ಕೊಂಡಿರೋದು ಸೊ ಏನಂತಂದರೆ ಎಲ್ಲ ಭಗವಂತನ ಹತ್ರ ಬೇಡ್ಕೊಳ್ಳೋದು. ತುಂಬ ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲ ಭಗವಂತನ ಹತ್ರ ಬೇಡ್ಕೊಳ್ಳೋದು. ನಾವೇನು ಕೊಡೋದು ಭಗವಂತನಿಗೆ ಅಲ್ವಾ? ಭಕ್ತಿ. ಸರಿಯಪ್ಪ, ಭಕ್ತಿ ಅಂದರೆ ಏನು? ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು, ಸೊ ಇವನ್ನೆಲ್ಲವನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ನಾವು ಭಗವಂತನಿಗೆ ನಿರ್ಮಲವಾದ ಭಕ್ತಿನ ಕೊಡಬೇಕು. ಸೊ ಅದೇ ಭಕ್ತಿ ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲನೂ ಕೇಳೋದೇ ಅಲ್ಲ, ನಮ್ಮ ಕಡೆಯಿಂದ ನಾವು ಭಗವಂತನ ಧ್ಯಾನ ಮಾಡೋದು. ಭಗವಂತ ಅವ್ರು ಹಾಕ್ಕೊಟ್ಟಿರೋ ಅಂಥ ಮಾರ್ಗದರ್ಶನದಲ್ಲಿ ನಡೆಯೋದೇ ಒಂದು ದೊಡ್ಡ ಭಕ್ತಿ. ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಸೊ ಕಳ್ತನ ಮಾಡಬಾರ್ದು, ಸುಳ್ತನ ಮಾಡಬಾರ್ದು. ಸೊ ಇದು ಯಾವುದು ಮಾಡ್ದಲೇ ಒಂದು ಒಳ್ಳೆ ರೀತಿಲಿ ನಡೆದ್ರೇ ಅದು ಭಕ್ತಿ ಅಂತ ಹೇಳ್ತೀನಿ.